ಹರಿ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವವಿದ್ಯಾನಾಂ ವಿಷಯ ಭೂರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ನವಗ್ರಹ ದೇವತೆಗಳೆಲ್ಲ ಆದಿತ್ಯಾದ ನವಗ್ರಹ ದೇವತೆಗಳು ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಈ ಎಲ್ಲ ಇಂಪಾರ್ಟೆಂಟ್ ಇರೋದ್ರೂ ಈ ದಿವಸ ನಾವು ಹೇಳಬೇಕಾದ್ದು ಮಕ್ಕಳಿಗೆ ಮದುವೆಗಳಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಹುಡುಗ ಹುಡುಗಿ ಇದೆಲ್ಲ ವಿದ್ಯಾವಂತರು ಅವಿದ್ಯಾವಂತರಿಗೂ ಅಂತೂ ಆಗ್ತಾಯಿಲ್ಲ. ವಿದ್ಯಾವಂತರಿಗೆ ಸರಿಯಾದ ಜೋಡಿ ಸಿಗ್ತಾ ಇಲ್ಲ. ಅನೇಕ ಕಡೆ ಅದೇ ಥರ ಮಾಡ್ಕೊಂಬರ್ತಾ ಇದ್ದಾರೆ. ಅದರಲ್ಲಿ ಜಾತಕಗಳಲ್ಲಿ ಶುಕ್ರನ ಪ್ರಭಾವ ಜಾಸ್ತಿ ಇರಬೇಕು. ಶುಕ್ರನ ಪ್ರಭಾವ ಲಗ್ನಕುಂಡಲಿಯಿಂದ ಸಪ್ತಮ ಸ್ಥಾನದಲ್ಲಿ ಸತಿಪತಿ ವಿಚಾರವನ್ನು ಮಾಡಬೇಕು ಅಂತಿದೆ. ಆ ಸತಿಪತಿ ಇದರಲ್ಲಿ ಮಾಡಿದಾಗ ಚಿಕ್ಕ ವಯಸ್ಸಿಗೆ ವಿವಾಹಗಳು ಈಗಂತೂ ಸಾಧ್ಯವೇ ಇಲ್ಲ. ಮೊದಲೆಲ್ಲ ಜ್ಯೋತಿಷ್ಯದಲ್ಲಿ 16 ವರ್ಷಕ್ಕೆ 15 ವರ್ಷಕ್ಕೆ 12 ವರ್ಷಕ್ಕೆ ಅಂತ ಬರ್ತಾಯಿತ್ತು. ಈಗ ಇದರಲ್ಲಿ ಬೇಕಾಗಿಲ್ಲ. ಅಂದರೆ ಶುಕ್ರನು ಕೇಂದ್ರ ಸ್ಥಾನದಲ್ಲಿದ್ದರೆ ಕುಂಭಲಗ್ನ ಮಕರ ಲಗ್ನ ಇಂಥದ್ರಲ್ಲಿದ್ದರೆ 21 ವರ್ಷಕ್ಕಾಗುತ್ತೆ ಅಂತ ಹೇಳ್ತಾರೆ. ಅದು ಕೂಡ 21 ವರ್ಷಕ್ಕೆ ಇವಾಗ ಮಾಡಿಕೊಳ್ಳೋ ಸ್ನಾನ ತೊಂದರೆ ಇದೆ. ಜಯಸ್ಥಾನ ಅಂದರೆ 7ನೇ ಮನೆ, ಮತ್ತು ಕುಟುಂಬ ಸ್ಥಾನ ಅಂದರೆ 2ನೇ ಮನೆ. ಕುಟುಂಬ ಮತ್ತು ಈ ಮನೆಯಿಂದ ಇನ್ನೊಂದು ಮನೆಗೆ ಆ ಹೆಣ್ಣುಮಗು ಹೋಗಬೇಕು. ಅದಕ್ಕೆ ಶುಕ್ರನ ಮೇಲಿನಿಂದ ನೋಡಬೇಕು ಅಂತ ಹೇಳ್ತಾರೆ. 7ನೇ ಸ್ಥಾನದಲ್ಲಿ ಶನಿ ಇದ್ದರೆ ತುಂಬ ಲೇಟ್ ಆಗುತ್ತೆ. ಶನಿ 29 ವರ್ಷ ಕಾಯಬೇಕು ಮದುವೆಗೆ. ಶಶಿ ಮಂಗಳ ಯೋಗ ಇದ್ದರೂ ಶಶಿ ಚಂದ್ರ ಯೋಗ ಇದ್ದರೂ ಅಥವಾ ಏಕಾಗ್ರಿ ಶುಕ್ರ ಸ್ಥಾನದಲ್ಲಿ ಶುಕ್ರನ 7ನೇ ಸ್ಥಾನದಲ್ಲಿದ್ದರೆ ಸ್ವಲ್ಪ ಇದಾಗುತ್ತೆ. ಆದರೆ ಶನಿ ದೃಷ್ಟಿ ಇರಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಹಳೆಯ ಜ್ಯೋತಿಷ್ಯದಲ್ಲಿ ಏನಿದೆ ಅಂದರೆ ಗಣೇಶ ಅಂದರೆ 2ನೇ ಅಧಿಪತಿ ಏಕಾದಶ ಸ್ಥಾನದಲ್ಲಿದ್ದು ಏಕಾದಶ ದಶಮ ಸ್ಥಾನದಲ್ಲಿದ್ದರೆ ಲಗ್ನವಾದವನು 10ನೇ ಮನೆಯಲ್ಲಿದ್ದರೆ 25ನೇ ವರ್ಷಕ್ಕಾಗುತ್ತೆ ಅಂತ ಹೇಳ್ತಾರೆ. ಕುಟುಂಬ ಸ್ಥಾನ ಅಂದರೆ 2ನೇ ಮನೆ ಅಧಿಪತಿ ಲಾಭಸ್ಥಾನ 11ನೇ ಮನೆಯಲ್ಲಿದ್ದು ಆ 11ನೇ ಅಧಿಪತಿ ಕುಟುಂಬ ಸ್ಥಾನದಲ್ಲಿ ಅಂದರೆ ಅನ್ಯೋನ್ಯ ಒಬ್ರಿಗೊಬ್ಬರು ಯಾರು 11ನೇ ಮನೆಯವನು 2ನೇವನು ಇದು ಮಾಡಿದರೆ 23-24 ವರ್ಷಕ್ಕೆ ಆಗುತ್ತೆ. ಕುಂಡಲಿಯಲ್ಲಿ ಅಷ್ಟಮ ಸ್ಥಾನಕ್ಕೆ ರಂಧ್ರಸ್ಥಾನ ಅಂತ ಹೇಳ್ತೀವಿ. ಆ ರಂಧ್ರಸ್ಥಾನದಲ್ಲಿ ಶುಕ್ರ ಅಷ್ಟಮೇಶನು ಮಂಗಳನಿಂದ ಏಕನಾಗಿದ್ದರೆ 27-28 ವರ್ಷ ಆಗುತ್ತೆ. ಶನಿ ಇದ್ದರೂ ಅಂತೂ ಇದು ಜಾಸ್ತಿ. ಇದರಲ್ಲಿ ವಿವಾಹ ಯೋಗಗಳು ಸಪ್ತಮ ಸ್ಥಾನದಲ್ಲಿ ರವಿ ನವಾಂಶದಲ್ಲಿ ಲಗ್ನವಿದ್ದರೆ ಆವಾಗ 33 ವರ್ಷದಲ್ಲಿ ಆಗುತ್ತೆ ಅಂತ. ನವಾಂಶ ಕುಂಡಲಿಯ ಅಷ್ಟಮ ಭಾವದ ರಾಶಿಯು ಲಗ್ನ ಕುಂಡಲಿಯ ಸಪ್ತಮ ಭಾವದಲ್ಲಿ ನವಾಂಶ ಕುಂಡಲಿ ಲಗ್ನದಲ್ಲಿ ಶುಕ್ರನಿದ್ದರೆ 32 ವರ್ಷ ಅಂತ ಹೇಳ್ತಾರೆ. ಪಂಚಮ ಸ್ಥಾನದಲ್ಲಿ ಶುಕ್ರ ವ್ಯಯಸ್ಥಾನದಲ್ಲಿ ರಾಹು ಹೀಗೆ ಯೋಗ ಇದ್ದರೆ 41 ವರ್ಷ ಅಥವಾ 43 ವರ್ಷ ಈ ಥರ ಇರುತ್ತೆ. ಸರ್ವೇ ಸಾಮಾನ್ಯ ವಿವಾಹ ಕಾಲನು ಈ ಥರ ಹೇಳಿದ್ರು ದಶಾಭುಕ್ತಿಗಳಲ್ಲಿ ಹೇಳೋದೊಂದು ಇದೆ. ಹೇಗೆ ಅಂದರೆ ಸಪ್ತಮ ಸ್ಥಾನಾಧಿಪತಿ ದಶೆ, ಆ ಸಪ್ತಮ ಸ್ಥಾನಾಧಿಪತಿ ದಶೆಯಲ್ಲಿ ಸಪ್ತಮ ಸ್ಥಾನಾಧಿಪತಿಯ ಸಪ್ತಮ ಸ್ಥಾನಾಧಿಪತಿಯ ಇದು ಭುಕ್ತಿಯಲ್ಲಿ ಆಗುವಂಥದ್ದು. ಆ ಭುಕ್ತಿ ಶುಕ್ರನ ಇದರಲ್ಲಿ ಇದ್ರೂ ಆಗುತ್ತೆ, ಶುಕ್ರ ಭುಕ್ತಿನಲ್ಲಿ ಇದ್ದರೂ ಆಗುತ್ತೆ, ಗುರು ಶುಕ್ರ ಭುಕ್ತಿಗಳಲ್ಲಿ ಇದ್ದರೂ ಆಗುತ್ತೆ. ಇದಲ್ಲದೆ ಗೋಚಾರದಲ್ಲಿ ಗುರು ಎಲ್ಲಿರಬೇಕು ಅಂದರೆ ಲಗ್ನಕ್ಕೆ ಬರಬೇಕು ಅಥವಾ ಸಪ್ತಮ ಸ್ಥಾನಕ್ಕೆ ಬರಬೇಕು ಅಥವಾ 11ನೇ ಮನೆಗೆ ಬರಬೇಕು. ಇದಲ್ಲದೆ ಇನ್ನೊಂದು ಹೇಳ್ತಾರೆ, ಸಪ್ತಮ ಸ್ಥಾನದಲ್ಲಿ ಇರೋವಂಥ ಗುರು ಲಗ್ನದ ಸಪ್ತಮಾಧಿಪತಿ ಎಲ್ಲಿದ್ದಾನೋ ಆ ಮನೆಗೆ ಗುರು ಬಂದರೆ ಆಗುತ್ತೆ ಅಂತ. ಅಥವಾ ಲಗ್ನಾಧಿಪತಿ ಎಲ್ಲಿರ್ತಾನೋ ಲಗ್ನಾಧಿಪತಿ ಮೇಲೆ ಸಪ್ತಮಾಧಿಪತಿ ಜೊತೆಗೆ ಇದ್ದು ಆ ಗ್ರಹವನ್ನು ನೋಡ್ತಾ ಇದ್ದರೆ ಅಥವಾ ಆ ಸಪ್ತಮ ಸ್ಥಾನವನ್ನು ನೋಡ್ತಾ ಇದ್ದರೆ ಗುರುವಿನ ಬಲ ಬಂದು ಆಗುತ್ತೆ ಅಂತ ಹೇಳ್ತಾರೆ. ವಿವಾಹ ಯೋಗಗಳು ಈ ಥರ
ಅನೇಕ ಇದಿರೋದ್ರಿಂದ. ಆಮೇಲೆ ಜ್ಯೋತಿಷ್ಯದಲ್ಲಿ ಇನ್ನೇನು ಅಂದರೆ ಸಪ್ತಮಸ್ತು ವಿವಾಹ ಯೋಗಗಳಿದೆ. ಅದು ವಿವಾಹ ಹಿರಿಯರು ನಿಶ್ಚಯಿಸಿದ್ದಾಗುತ್ತಾ ಅಥವಾ ಹುಡುಗರೆ ಲವ್ ಮಾಡ್ತಾರ, ಅದಕ್ಕೆ ಅನೇಕ ಇದಿದೆ. ಮುಂದಿನ ಇದು ಎಪಿಸೋಡ್ನಲ್ಲಿ ಅದು ನೋಡೋಣ. ಇವತ್ತಿಗೆ ಇದನ್ನೆಲ್ಲ ಮುಗಿಸಿದ್ದೀನಿ. ಏನೋ ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಇದಾಗಲಿ. ಒಳ್ಳೆ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಜೊತೆಗೆ ಲಗ್ನಗಳು ಕೂಡಿ ಬರಲಿ. ಎಲ್ಲ ಮದುವೆ ವಿಷಯಗಳಲ್ಲಿ ಲಗ್ನಗಳಲ್ಲಿ ಎಲ್ಲರಿಗೂ ಆದರೆ ಆ ಮದುವೆಗೆ ತಯಾರಿರುವಂಥ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ, ಅದು ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ, ಅವರ ವಿದ್ಯಾಭ್ಯಾಸದಲ್ಲಿ ಜೊತೆಗೆ ಕೆಲಸದಲ್ಲಿ ಇರಬೇಕು. ಕೆಲಸದ ಜೊತೆಗೆ ಸಂಸಾರಕ್ಕೆ ಜೀವನ ಮಾಡಬೇಕಾದ್ರೆ ಒಂದು ಗಂಡಿಗೆ ಹೆಣ್ಣು ಬೇಕು, ಹೆಣ್ಣಿಗೆ ಗಂಡು ಬೇಕು. ಇಂಥದ್ರಲ್ಲಿ ಎಲ್ಲರಿಗೂ ಆ ವಿವಾಹ ಆಗಲಿ ಅಂಥ ಮಕ್ಕಳಿಗೆ ತೊಂದರೆ ಇಲ್ಲದೆ ಇದು ಅವ್ರ ಜಾತಕಗಳ ಅನುಸಾರವಾಗಿ ಇಲ್ಲೋಗಿ ಇನ್ನೇನು ಮಾಡ್ತಾರೆ, ಡೇಟ್ ಆಫ್ ಬರ್ತ್ ಕೊಡ್ತಾರೆ. ನವಾಂಶ ಯಾರೂ ನೋಡೋದೇ ಇಲ್ಲ ಜ್ಯೋತಿಷರು. ನವಾಂಶ ನೋಡಬೇಕು, ಲಗ್ನ ಕೊಟ್ಟರೆ ಸಾಕು ಅಂತಾರೆ. ಕೆಲವರು ಇನ್ನೇನು ಮಾಡ್ತಾರೆ ಅಂದರೆ ಆ ನಕ್ಷತ್ರ ಹೇಳ್ಬಿಡ್ತಾರೆ. ಈ ನಕ್ಷತ್ರಕ್ಕೂ ಆ ನಕ್ಷತ್ರಕ್ಕೆ ಆಗುತ್ತಲ್ಲ ಸ್ವಾಮಿ, ಮಾಡಿಬಿಡ್ಲಿ ಅಂತಾರೆ. ಅದೆಲ್ಲ ಮಾಡೋದು ಅಷ್ಟು ಸಮಂಜಸವಲ್ಲ. ಅದರಲ್ಲಿ ಲಗ್ನಾಧಿಪತಿ ಇದಂಥದ್ದು ಸಪ್ತಮ ಸ್ಥಾನದಲ್ಲಿ ನೋಡಬೇಕು, 7ನೇ ಮನೆಯಲ್ಲಿ ನೋಡಬೇಕು, ಅಷ್ಟಮ ಸ್ಥಾನ ನೋಡಬೇಕು, 11ನೇ ಮನೆ, ಇಂಥದ್ದೆಲ್ಲ ನೋಡಿ ಮಾಡಬೇಕು. ಇದೆಲ್ಲ ನೋಡಿ ಮಾಡ್ತೀರಿ ಅಂತ ಇವತ್ತಿಗೆ ಈ ಕಾರ್ಯಕ್ರಮನ ನಿಲ್ಲಿಸ್ತಾ ಇದ್ದೀವಿ. ಸರ್ವೇ ಜನ ಸುಖಿನೋ ಭವಂತು.